ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಹಯಗ್ರೀವ ಪ್ರಸಾದ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇಂದು ರಾಘವೇಂದ್ರ ಸ್ವಾಮಿಗಳವರ ಹುಟ್ಟಿದ ದಿನ ಆದ್ದರಿಂದ ರಾಘವೇಂದ್ರ ಸ್ವಾಮಿಯವರ ಪ್ರಿಯವಾದ ಪ್ರಸಾದ ಅಂತಲೇ ಹೇಳ್ಬೋದು ಈ ಒಂದು ಹಯಗ್ರೀವ ಪ್ರಸಾದ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಅದಕ್ಕೆ ಬೇಕಾದ ಸಾಮಾನುಗಳನ್ನು ಇಟ್ಕೊಂಡಿದ್ದೇನೆ. ದ್ರಾಕ್ಷಿ ಗೋಡಂಬಿ, ಹಾಗೆ ಏಲಕ್ಕಿ, ಕಡಲೆಬೇಳೆ, ಬೆಲ್ಲ, ತುಪ್ಪ ಇಷ್ಟಿದ್ರೆ ಹಯಗ್ರೀವ ಪ್ರಸಾದ ಮಾಡಬಹುದು. ಮೊದಲಿಗೆ ಕುಕ್ಕರಿಗೆ ಕಡಲೆಬೇಳೆ, 1 ಲೋಟ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ಬೇಯಿಸ್ಕೋಬೇಕು. ಈಗ ನಾನು ಇಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ನಿಮಗೆ ಎಷ್ಟು ಸಿಹಿ ಬೇಕು ರುಚಿಗೆ ತಕ್ಕನ ಹಾಗೆ ಸಿಹಿಯನ್ನು ಹಾಕ್ಕೊಳ್ಳಿ. ಈಗ ಶುರು ಮಾಡೋಣ. ಮೊದಲಿಗೆ ನಾನು ಬೇಯಿಸ್ಕೊಂಡಿರೋಂಥ ಬೇಳೆನ ಹಾಕೋತಾ ಇದ್ದೇನೆ. ಈಗ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲನ ಹಾಕೋತಾ ಇದ್ದೇನೆ. ಸ್ವಲ್ಪ ಕಲಿಸೋಣ. ಮೊದಲನೇ ವಿಡಿಯೋ ಆಗಿರೋದ್ರಿಂದ ಅಲ್ಲಿ ಎಲ್ಲಾದರೂ ಸ್ವಲ್ಪ ತಪ್ಪಾಗಿದ್ರೆ ತಿಳ್ಕೊತೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ಹೇಳಿ ನನಗೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಸಿಹಿ ಜಾಸ್ತಿ ತಿಂತಾರೆ, ಕೆಲವೊಬ್ಬರು ಕಡಿಮೆ ತಿಂತಾರೆ. ನಿಮ್ಮ ರುಚಿಗನುಗುಣವಾಗಿ ಬೆಲ್ಲನ ಹಾಕೊಳ್ಳಿ. ಈ ರೆಸಿಪಿಯಿಂದಲೇ ಶುರು ಮಾಡೋಣ ಚಾನೆಲ್ ಅಂತ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಎಲ್ಲ ಕೊಡ್ತಾ ಇದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕೋತಾ ಇದ್ದೀನಿ. ನಂತರ ದ್ರಾಕ್ಷಿ ಗೋಡಂಬಿಯನ್ನು ಇಟ್ಕೊಳ್ಳೋಣ. ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕೋತಾ ಇದ್ದೇನೆ. ಸ್ವಲ್ಪ ತುಪ್ಪ ಬಿಸಿಯಾಗಿ ತುಪ್ಪ ಬಿಸಿ ಆಗ್ತಾ ಇದೆ. ಅದಕ್ಕೆ ಬಾದಾಮಿಯನ್ನು
ಹಾಕ್ಕೊಳ್ತಾ ಇದ್ದೀನಿ. ಸಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಸಿಹಿಯಾಗಿ ಮಾಡಬಾರ್ದು, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಇವಾಗ ಇದಾಗಿದೆ. ಬೇಯಿಸ್ಕೊಂಡಿರುವಂಥ ಕಡಲೆಬೇಳೆ ಮಿಶ್ರಣಕ್ಕೆ ಇದನ್ನು ಹಾಕೋತಾ ಇದ್ದೇನೆ. ಇದಕ್ಕೆ ನೀವು ಬೇಕು ಅಂದರೆ ಗಸಗಸೆ ಹಾಕೋಬೋದು, ನಂತರ ಒಣ ಕೊಬ್ಬರಿನ ಹುರಿದ್ಬಿಟ್ಟು ಹಾಕೋಬೋದು. ತುಂಬಾ ರುಚಿಯಾಗಿರುತ್ತೆ ಈ ಹೈಗ್ರೀವ ಪ್ರಸಾದ. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ತೆಕ್ಕೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ತೆಕ್ಕೊತಾ ಇದ್ದೇನೆ. ಪ್ರಸಾದ ತುಂಬಾ ರುಚಿಯಾಗಿರುತ್ತೆ ವೀಕ್ಷಕರೇ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸರಿ ಪಡಿಸ್ಕೊತೀನಿ. ಓಕೆ ವೀಕ್ಷಕರೇ, ಈಗ ಹೈಗ್ರೀವ ಪ್ರಸಾದ ತಯಾರಾಗಿದೆ. ಧನ್ಯವಾದಗಳು.